ಹಲೋ ಫ್ರೆಂಡ್ಸ್, ನಾನಿಮ್ಮ ಕೃಷಿಕ ನವೀನ್. ನೀವಿವತ್ತು ನೋಡ್ತಾ ಇರೋದಿದು ಗಾಂಧಾರಿ ಮೆಣಸು ಅಂತ, ಮೇಲ್ಮುಖಿ ಮೆಣಸು ಅಂತಲೂ ಕೂಡ ಕರೀತಾರೆ. ಇದರ ಆಯಸ್ಸು ಸುಮಾರು ಒಂದು 3 ವರ್ಷದ. ಇದನ್ನು ಸುಮಾರು ವರ್ಷಗಳ ಕಾಲ ಬರುತ್ತೆ ಅಂತಾರೆ. ನೋಡಿ, ಇದರಲ್ಲಿ ನಾನು ಸ್ಪೆಷಾಲಿಟಿ ತೋರಿಸ್ತೀನಿ ಅಂದರೆ, ತುಂಬ ಕಳೆಗಿಡಗಳ ಮಧ್ಯೆನೂ ಕೂಡ ಇದು ತುಂಬ ಚೆನ್ನಾಗಿ ಬಂದಿದೆ. ಇಷ್ಟರಲ್ಲಿ ವಿಡಿಯೋದಲ್ಲಿ ನೀವೇ ನೋಡಿ, ಒಂದೇ ಒಂದು ಮೆಣಸಿನ್ಕಾಯಿ ಒಂದು ಹುಳ ಕಡ್ದಿದೆಯಾ ಅಂತ ನೋಡಿ. ಒಂದೇ ಒಂದು ಮೆಣಸಿನ್ಕಾಯಿಲೂ ಕೂಡ ಒಂದು ಹುಳನೂ ಕೂಡ ಕಡ್ದಿಲ್ಲ. ಅಲ್ಲಿಗೆ ಇದು ನಮ್ಮ ಸಾವಯವ ಕೃಷಿನಲ್ಲಿ ಆಗಿರ್ಬೋದು, ಮತ್ತು ಯಾವುದೇ ಕೃಷಿನಲ್ಲಾಗಿರ್ಬೋದು, ಯಾವುದೇ ರೈತರು ಕೂಡ ಇದನ್ನು ಮನೆಯಲ್ಲಿ ಈ ರೀತಿಯಾದ 10 ಗಿಡನ ಹಾಕೊಂಡ್ಬಿಟ್ರೆ ಅವನ ಸಂಸಾರಕ್ಕೆ ಬೇಕಾದಷ್ಟು ಮೆಣಸಿನ್ಕಾಯಿ ಆಗುತ್ತೆ. ಜಸ್ಟ್ ಇದು 3 ವರ್ಷದ ಮೆಣಸಿನ್ಕಾಯಿನಲ್ಲಿ ಈಗ ಕುಯ್ದರೂ ಕೂಡ, ಅಂದರೆ ತುಂಬ ಗಿಡ ದೊಡ್ಡದಾಗಿದೆ, ಸರಿಯಾಗಿ ವಿಡಿಯೋದಲ್ಲಿ ಕವರ್ ಮಾಡೋಕ್ಕಾಗ್ತಿಲ್ಲ. ಇದು ಈಗ ಕುಯ್ದರೂ ಕೂಡ 1 kg ಇದರಲ್ಲಿ ಮೆಣಸಿನ್ಕಾಯಿ ಸಿಗುತ್ತೆ. ಇದು ಇಡೀ ವರ್ಷವೆಲ್ಲ ಕಾಯಿ ಬಿಡುತ್ತೆ. ಆದರೆ ಬೇಸಿಗೆ ಕಾಲದಲ್ಲಿ 1-2 ತಿಂಗಳುಗಳಿಗೆ ಬೇಸಿಗೆನಲ್ಲಿ ತುಂಬ ಗಿಡವೇ ಇನ್ನೇನು ಸತ್ತೋಗಿದೆ, ಇದನ್ನು ಕಿತ್ತು ಎಸಿಬೇಕು ಅನ್ನೋ ಪೊಸಿಷನ್ನಿಗೂ ಹೋಗಿದೆ. ನಾನೇನೇ ಎಷ್ಟೋ ಸಲ ಅಂದ್ಕೊಂಡಿದ್ದೀನಿ, ಯೂಟ್ಯೂಬಲ್ಲೆಲ್ಲ ಹೇಳ್ತಾರೆ ಸುಮಾರು 4-5 ವರ್ಷದ ಮೇಲೆ ಬರುತ್ತೆ ಅಂತ. ಆದರೆ ಇದೇನಿದು ಗಿಡ ಒಣಗೋಯ್ತು ಅಂತ. ಇರಲಿ ನೋಡೋಣ ಅಂತ ಹಾಗೇ ಬಿಟ್ಟಿದ್ದೆ. ಆದರೆ ಬೇಸಿಗೆನಲ್ಲಿ 2 ತಿಂಗಳು 3 ತಿಂಗಳು ಅಲ್ಲ, 2 ತಿಂಗಳು ಮಾತ್ರ ಇರೋದಿಲ್ಲ. ಅದಾದಮೇಲೆ ಆಟೋಮೆಟಿಕ್ಕಾಗಿ ಇಡೀ ವರ್ಷವೆಲ್ಲ ಬಿಡುತ್ತೆ. ನೋಡಿ, ಇಲ್ಲಿ ಹಣ್ಣಾಗಿರೋ ಮೆಣಸಿನ್ಕಾಯಿ ಇದೆ, ಇದ್ರ ಮಧ್ಯೆ ಕುಯ್ಯೋಕ್ಕೆ ರೆಡಿ ಇರುವಂಥ ಮೆಣಸಿನ್ಕಾಯಿ ಇದೆ, ಇದ್ರ ಮಧ್ಯೆ ಚಿಕ್ಕ ಈಚಿದೆ, ಇದ್ರ ಮಧ್ಯೆ ನೋಡಿ ಹೂವಿದೆ. ಈ ರೀತಿ ಎಲ್ಲ ರೀತಿಯ ಇದು ಇದೆ. ಅಂದರೆ ಯಾಕೆಂದರೆ ಯಾವಾಗಲೂ ಬಿಡುತ್ತೆ ಅಂತ ಹೇಳೋದಕ್ಕೆ ವರ್ಷದ 1-2 ತಿಂಗಳು ಗ್ಯಾಪ್ ಕೊಡುತ್ತೆ ಅಷ್ಟೇ. ಹಾಗಾಗಿ ಎಲ್ಲ ದಿನಗಳಿಗೂ ಬಿಡ್ತಾ ಇರುತ್ತೆ. ನೋಡಿ, ಇದು ಕೂಡ ಎಷ್ಟು ಕಳೆ ಇದೆ ಅಂದರೆ ಇದ್ರ ಸುತ್ತ ಕಳೆ ಇದೆ. ಮತ್ತು ಮೇಲೆ ನೋಡಿ, ಮೇಲೆ ಹಲವಾರು ಹಣ್ಣಿನ ಗಿಡಗಳಿದೆ, ಮಾವಿನ ಗಿಡ ಅದು ಇದು ಎಲ್ಲ ಇದೆ. ಹಾಗಾಗಿ ಪಕ್ಕದಲ್ಲಿ ನೇಪೇರು ಇದೆ. ಇದರಲ್ಲಿ ಸರಿಯಾಗಿ ಬಿಸಿಲೇ ಬೀಳ್ತಿಲ್ಲ ಈ ಜಾಗದಲ್ಲಿ, ಆದರೂ ಕೂಡ ಎಷ್ಟೊಂದು ಫಸಲು ಬಿಟ್ಟಿದೆ ನೋಡಿ. ಇದು ಕೂಡ 3 ವರ್ಷ ಆಗಿದೆ. ಇಷ್ಟು ಮಾತ್ರ ಅಲ್ಲ, ಇಲ್ಲೂ ಕೂಡ ನೋಡಿ, ಇದು 3 ವರ್ಷದ ಮೆಣಸಿನ್ಕಾಯಿ ಗಿಡನೇ ಇದು ಯೂಸ್ ಮಾಡೋದ್ರಿಂದ ನಮ್ಮಲ್ಲಿ ನಿಜವಾಗ್ಲೂ ನಾವು ಮೆಣಸಿನ್ಕಾಯಿ ಯೂಸ್ ಮಾಡ್ತಿರಲ್ಲ, ಅದು ತುಂಬ ಕಿಡ್ನಿಗೆ ಎಫೆಕ್ಟು ಮತ್ತು ತುಂಬ ಗ್ಯಾಸ್ಟ್ರಿಕ್ಕು ಮತ್ತೊಂದಾಗುತ್ತೆ. ಇದನ್ನು ನಾವು ಯೂಸ್ ಮಾಡೋದ್ರಿಂದ ಯಾವುದೇ ರೀತಿಯ ಗ್ಯಾಸ್ಟ್ರಿಕ್ ಬರೋದಿಲ್ಲ, ಮತ್ತು ನಮ್ಮ ನಾಲ್ಗೆಯಲ್ಲಿ ಒಂದು ಜೀವಸತ್ವವನ್ನು ಕ್ರಿಯೇಟ್ ಮಾಡುತ್ತೆ. ಇದು ಎಷ್ಟೋ ಜನಕ್ಕೆ ನೀವು ಇದು ಕಂಟಿನ್ಯೂಸ್ ಆಗಿ ಇದನ್ನು ತಿಂದು ಒಂದಿನ ಹೆಚ್ಚು ಕಡಿಮೆಯಾಗಿ ಮಾರ್ಕೆಟಲ್ಲಿ ಸಿಗೋ ಮೆಣಸಿನ್ಕಾಯಿನ ತಿಂದರೆ ನಿಮಗೆ ಟೇಸ್ಟ್ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅಂದರೆ ಗೊತ್ತಾಗುತ್ತೆ ನೀವು ಇದೇನು ಖಾರ ಇವತ್ತು ಒಂಥರ ಡಿಫ್ರೆಂಟ್ ಆಗಿದೆ ಅಂತ. ಆ ರೀತಿ ಜೀವಸತ್ವವನ್ನು ನಾಲ್ಗೆಗೆ ಕೊಡುತ್ತೆ ಇದು. ಹಾಗಾಗಿ ಇದರ ಮೆಣಸಿನಕಾಯಿ ಬೀಜಗಳು ಹಲವಾರು ಜನ ಬೇಕು ಅಂತ ಕೇಳ್ತಿದ್ರು. ಹಾಗಾಗಿ ನಾನಿದನ್ನು ಕೇವಲ ಇಂಥ ಮೆಣಸಿನ್ಕಾಯಿಗಳ್ನ ಕೇವಲ ಇಂಥ 3 ಬೀಜಗಳಲ್ಲಿ ಮಾಡಿದ್ದೆ ಇದನ್ನು ಅಷ್ಟೇ. ಇಷ್ಟರಲ್ಲಿ ನಾನು ಸುಮಾರೊಂದು 100-150ಕ್ಕಿಂತಲೂ ಜಾಸ್ತಿ ಗಿಡಗಳನ್ನ ಈ ರೀತಿಯದನ್ನ ಬೆಳೆಸ್ಕೊಂಡಿದ್ದೆ. ಹಾಗಾಗಿ ಬೇಕು ಅಂದವರು ಕಾಲ್ ಮಾಡಿ. ನಾನು ಈ ರೀತಿ ಬೀಜಗಳನ್ನ ಕೊಡೋದಿಲ್ಲ, ಈ ರೀತಿ ಮೆಣಸಿನ್ಕಾಯಿಗಳ್ನೇ ನಾನು 25 ಮೆಣಸಿನ್ಕಾಯಿಗಳ್ನ ಕೊಡ್ತೀನಿ. ಆಸಕ್ತಿ ಇದ್ದವರು ನೀವು ಬೀಜ ಮಾಡಿಕೊಂಡು ಬೆಳೆಸ್ಕೋಬೋದು. ಇದು ಬಿಸಿಲಲ್ಲೂ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ನೆರಳಲ್ಲೂ ಕೂಡ ಚೆನ್ನಾಗಿ ಬರುತ್ತೆ. ಹಾಗಾಗಿ ಬೇಕು ಅಂದವರು ಖಂಡಿತವಾಗ್ಲೂ ಕಾಲ್ ಮಾಡಿ, ನನ್ನ ನಂಬರ್ ಕೊಡ್ತೀನಿ, ಕಾಲ್ ಮಾಡಿಬಿಟ್ಟು ನೀವು ವಿಚಾರಿಸ್ಕೋಬೋದು. ನಾನು ಬೀಜಗಳನ್ನ ಕೊಡೋದ್ರಿಂದ ಏನಾಗುತ್ತೆ, ಬೀಜದ ಸಂಖ್ಯೆ ಭಾಳ ಕಮ್ಮಿ ಇರುತ್ತೆ. ಇದ್ರಾಗೆ ಕಡಿಮೆ ಅಂದ್ರೂ ಸುಮಾರು ಬೀಜಗಳು ಇರ್ತವೆ ಇದರಲ್ಲಿ. ಒಂದು ಮೆಣಸಿನ್ಕಾಯಿನಲ್ಲಿ 1 5 6 7 ನೋಡಿ, 1 2 3 4 5 6 7 8 ಬೀಜ ಇದೆ ಇದು ಒಂದು ಮೆಣಸಿನ್ಕಾಯಿನಲ್ಲಿ. ಹಾಗಾಗಿ ಈ ರೀತಿ 25ನ ಕೊಟ್ಟರೆ ನಿಮಗೆ ತುಂಬ ಬೀಜಗಳೇ ಸಿಗ್ತವೆ ಈ ರೀತಿ. ಹಾಗಾಗಿ ನೀವು ಬೇಕಾದರೆ ಇದರಲ್ಲಿ ಸಸಿಗಳನ್ನ ಮಾಡಿಕೊಂಡು ಅಭಿವೃದ್ಧಿ ಮಾಡ್ಕೋಬೋದು. ಇದೇ ಬೀಜದಲ್ಲೇ ಗಿಡ ಆಗುತ್ತೆ. ನಾನು ಮಾಡಿರೋದೇ ಇದೇ ಬೀಜದಿಂದಲೇ. ಹಾಗಾಗಿ ರೈತರು ಎಲ್ಲರೂ ಕೂಡ, ರೈತರು ಅನ್ನೋಕ್ಕಿಂತಲೂ ಸಿಟಿನಲ್ಲಿದ್ದವರು ಕೂಡ ಮಾಡ್ಬೋದು. ಅದನ್ನು ಪಾಟಲ್ಲಿ ಬೆಳೆಸಿರೋದು ಇನ್ನೊಂದು ಪಾಟಲ್ಲಿ ಬೆಳೆಸಿದ್ದೀನಿ, ಅದನ್ನು ಇನ್ನೊಂದು ವಿಡಿಯೋ ಮಾಡಬೇಕಾದ್ರೆ ತೋರಿಸ್ತೀನಿ. ಆಸಕ್ತಿ ಇದ್ದವರು ಕರೆ ಮಾಡಿ. ಥ್ಯಾಂಕ್ ಯು.